ಜೊತೆಗೆ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಬಟ್ ನಾವು ಮಾಡಿದ್ದು ಕೂಡ ಒಳ್ಳೆಯ ಕೆಲಸಕ್ಕಾಗಿ ಅಂತ ಹೇಳಿ ನಾನು ಹೇಳ್ತೀನಿ. ಎಲ್ಲರೂ ನಾವು ಡಿಸೆಂಬರ್ ತಿಂಗಳಲ್ಲಿ ಒಂದು ಅಪರಾಧ ಕಡೆ ಮಾಸಾಚರಣೆ ಅಂತ ಹೇಳಿ ಮಾಡ್ತೀವಿ. ದಿನ ನಾವು ನೋಡಿರ್ಬೇಕು, ಸ್ಟೇಷನಿಗೆ ಒಂದು 100 ಗಾಡಿಗಳನ್ನ ತಂದು ಹಚ್ತಿದ್ವಿ. ತಾವೆಲ್ಲರೂ ನೋಡಿರ್ಬೇಕು. ಒಂದ್ ದಿನಕ್ಕೆ ಪ್ರತಿದಿನ 100 ಕೇಸ್ಗಳು ಹಾಕಿದೀವಿ. 100 ಕೇಸ್ಗಳು ಹಾಕಿ ನಮ್ದೆಲ್ಲ ಜನವರಿಯಿಂದ ನವೆಂಬರ್ ವರೆಗೂ ಕೇಸಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿತ್ತು. ಆಮೇಲೆ ನಾವು ಹಿಂದಿನ ವರ್ಷದ ಕೇಸ್ಗಳ ಹೋಲಿಸಿ ನೋಡಿದಾಗ ಅಪರಾಧಗಳ ಸಂಖ್ಯೆ ಅಂದ್ರೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಅದನ್ನು ತಡೆಗಟ್ಟುವ ಸಲುವಾಗಿ ನಾವೇನ್ ಮಾಡಿದ್ವಿ, ಪ್ರತಿದಿನ 100 ಕೇಸ್ಗಳನ್ನ ಹಾಕಿದ್ವಿ. 100 ಕೇಸ್ಗಳನ್ನ ಡಿಸೆಂಬರ್ ತಿಂಗಳೊಳಗ ಗೊಡಚಿ ಜಾತ್ರೆ ಬಿಫೋರ್ ನಾವೇನ್ ಮಾಡಿದ್ವಿ, 15 ದಿನ ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರೆ ಒಂದು 1200 ಕೇಸಸ್ಗಳನ್ನ ಹಾಕಿದ್ವಿ. 1200 ಕೇಸಸ್ಗಳ ಹಾಕಿದ್ರು ಕೂಡ ಯಾರಿಗೂ ಅವೇರ್ನೆಸ್ ಬರ್ಲಿಲ್ಲ. ಆದ್ರೂ ಕೂಡ ಏನ್ ಮಾಡ್ತಿದ್ರು, ಎಲ್ಲರೂ ಬರ್ತಿದ್ರು, 500 ರೂಪಾಯಿ ದಂಡ ಕಟ್ತಿದ್ರು, ಕಟ್ಲಿಲ್ದವ್ರು ಬೈಕೊಂತ ಹೋಗ್ತಿದ್ರು. ಆದ್ರೂ ನಾವು ಬಿಡ್ತಿರ್ಲಿಲ್ಲ. ಕಟ್ಟಿದ್ಮೇಲೆ ಸ್ಟೇಷನ್ ಗಾಡಿ ಬಂದಿತ್ತಂದ್ರ ಕಟ್ಟೆ ಹೋಗ್ಬೇಕು ಅಂತ ಹೇಳಿ ಕರ್ಸೆ ಕಳಿಸ್ತಿದ್ವಿ. ಅವಾಗ ನಾವು ಅಷ್ಟು ಕೇಸ್ಗಳು ಹಾಕಿದ್ರು ಕೂಡ ಯಾರಲ್ಲೂ ಅವೇರ್ನೆಸ್ ಮೂಡ್ಲಿಲ್ಲ. ಎಲ್ಲ ಒಬ್ಬೊಬ್ರು ಅವ್ರವ್ರು ವೈಯಕ್ತಿಕವಾಗಿ ಹಾಕೊಂಡ್ ಹೋಗ್ತಿದ್ರು ಹೆಲ್ಮೆಟ್ ಗಳನ್ನ. ಬಟ್ ಈಗ ನಮ್ಮ CC ಕ್ಯಾಮ್ರಾವನ್ನ ಅಳವಡಿಸಿದಾಗಿಂದ ನಮ್ಮ ರಾಮದುರ್ಗದೊಳಗ ನಾ ಹೇಳ್ಬೇಕಂತಂದ್ರ ಎಷ್ಟಪ್ಪ ಅಂದ್ರೆ 100ಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ 70% ಹೆಲ್ಮೆಟ್ ಅನ್ನ ಹಾಕೊಂಡು ಅಡ್ಡಾಡ್ತಿದಾರೆ. ಹೌದಿಲ್ರಿ? 4 ಜನದೊಳಗ ಮಿನಿಮಮ್ ಏನಿಲ್ಲ ಅಂತಂದ್ರು 3 ಜನ ಹೆಲ್ಮೆಟ್ ಹಾಕೊಂಡು ಓಡಾಡ್ತಿದಾರೆ. ಒಬ್ಬರು ಮಾತ್ರ ಇನ್ನೂ ಓಡಾಡ್ತಿಲ್ಲ. ಅಂದ್ರೆ ಇನ್ನೊಂದ್ ಸ್ವಲ್ಪ ಅವೇರ್ನೆಸ್ ಬರ್ಬೇಕಾಗಿತ್ತು. ದಯವಿಟ್ಟು ಎಲ್ಲರಿಗೂ ನನಗೆ ಅಷ್ಟ ದಂಡ ಬಂತು, ನನ್ಗೆ ಇಷ್ಟು ದಂಡ ಬಂತು ಅನ್ನೋದಕ್ಕಿಂತ 500 ರೂಪಾಯಿ ಕೊಟ್ಟ ಹೆಲ್ಮೆಟ್ ಅನ್ನು ತಗೊಂಡ ನಿಮ್ಮ ಜೀವವನ್ನ ನಿಮ್ಮ ಕುಟುಂಬವನ್ನ ಉಳಿಸ್ಕೋದ್ರಲ್ಲಿ ಯಾವುದೋ ತಪ್ಪಿಲ್ಲ. ನಾವು 500 ರೂಪಾಯಿಯನ್ನ ಎಲ್ಲೇ ಕಳಿತೀವಿ. ಯಾವುದೋ ಒಂದು ಚಾದ ಅಂಗಡಿಗೆ ಹೋಗಿ ಕುಂತ್ರ 2-3 ಜನ ಕುಂತ ನಾಷ್ಟ ಮಾಡಿ ಚಾ ಕುಡಿದ್ವಿ ಅಂತಂದ್ರೆ 500 ರೂಪಾಯಿ ಬಿಲ್ ಕೊಟ್ಟು ಬರ್ತೀವಿ. ಬಟ್ ನಮ್ಮ ಸುರಕ್ಷತೆ ಯಾಕೆ ಮಾಡ್ಕೊಂತ ಇಲ್ಲ? ನಾವು ಒಂದು ಹೆಲ್ಮೆಟ್, ಈ ಒಂದು ಮೊಬೈಲ್ ಅನ್ನ ತಗೊಂಡ್ರ ಅದಕ್ಕೆ ನಾವು ಸೇಫ್ ಗಾರ್ಡ್ ಅನ್ನ ತಗೊಂತೀವಿ, ಮೊಬೈಲ್ ಕವರ್ ಅಂತ ತಗೋತೀವಿಲ್ಲ. ಆದ್ರೆ ನಮ್ ತಲೆ ಹೊಡಿತೈತೆ ಅನ್ನೋದು ಗೊತ್ತಿದ್ರು ಕೂಡ ನಾವು ಹೆಲ್ಮೆಟ್ ಅನ್ನ ಹಾಕೊಳ್ಳಂಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನಾವು ಒಂದು ವಾಹನವನ್ನ ಓಡಿಸ್ಬೇಕಾದ್ರ ನಮ್ಮ ಜೀವನ ಅಷ್ಟೇ ಇಂಪಾರ್ಟೆಂಟ್ ಇರ್ತೈತಿ, ನಮ್ಮ ಜೊತೆಗೆ ನಮ್ಮ ಕುಟುಂಬದ ಜೀವ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಎದುರುಗಡೆ ಬರ್ತಕ್ಕಂತಹ ವಾಹನದ ಸವಾರರು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. 2 ಕುಟುಂಬಗಳ ಜೀವನ ಹಾಳಾಗುತ್ತೆ. ಅದಕ್ಕಾಗಿ ನಮ್ಗೇನು ನಮ್ಮ ಸುರಕ್ಷತೆ ಮತ್ತು ರಸ್ತೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಐತಿ. ಆ ನಾವು ಏನು ಕಳಕಳಿಯಿಂದ ಒಂದ್ಸರಿ ನಾವು ಮಾತನಾಡಿದಾಗ ಪ್ರಶಾಂತ್ ಅನ್ನೋರು ಹೇಳಿದ್ರು, ನಾವು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ. ಈ ಕಾರ್ಯಕ್ರಮಕ್ಕೆ ನಮ್ಮ SP ಸಾಹೇಬರಿಗೆ ಅವರು ಇನ್ವೈಟ್ ಅನ್ನ ಮಾಡಿದ್ರು. ಅವ್ರು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಆದ್ರೂ ಕೂಡ ಅವ್ರ ಅನುಪಸ್ಥಿತಿಯೊಳಗೆ ಅವ್ರ ನಮ್ಮ ಮಾರ್ಗದರ್ಶನದೊಳಗೆ ನಾವು ಈ ಕಾರ್ಯಕ್ರಮದ ಅವ್ರ ಜೊತೆಗೆ ಕೈ ಜೋಡಿಸಿದೀವಿ. ಮೊದಲಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಾಹೇಬರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಪ್ಪ ಅಂತಂದ್ರ ನಾವು ಇಷ್ಟು ಜನ ಸೇರಿಸ್ತರಕ್ಕೆ ಇಷ್ಟು ಜನ ನಮ್ಗೆ ಸೇರೋದೇ ಇಲ್ಲ. ಯಾಕಂದ್ರೆ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಅಂತಂದ್ರೆ 10 ಸರಿ 20 ಸರಿ ನಮ್ ಕೋತಿನ ಎಲ್ಲಾರ್ಗಿ ಫೋನ್ ಮಾಡ್ತಾನೆ ಮಾಡಿದಲ್ರಿ. ಬಟ್ ಯಾರು ಬರುದಿಲ್ಲ. ಬಹಳ 50 ಜನ 60 ಜನ ಬಹಳ ಜನ ಸೇರೋದಂದ್ರೆ 50 ಜನ 60 ಜನ ಕೂಡ್ತಾರೆ. ಬಟ್ ಇವತ್ತು ಬಹಳಷ್ಟು ಜನ ಸೇರಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಬಟ್ ನೀವು ಕೂಡ ನೀವೇನು ಹೆಲ್ಮೆಟ್ ಅನ್ನು ತಗೊಂತಿರ್ಲ ಈಗ ಅದನ್ನು ಹೋಗಿ ಆಮೇಲೆ ವಾಪಸ್ ಮನೆಗಿಟ್ಟು ಅಡ್ಡಾಡಂಗಿಲ್ಲ. ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ಅದಲ್ಲ ಇನ್ನೊಂದು ಏನ್ ಮಾಡ್ತಾರಪ್ಪ ಅಂತಂದ್ರ ಸಂಗೋಡ್ರನ್ ತಿರುಮಲ್ ಕಡೆಯಿಂದ ಬರ್ತಾ ಇರ್ತೀವಿ. ಸಂಗೋಡ್ರನ್ ಸರ್ಕಲ್ಗೆ ನಾವು ಕ್ಯಾಮ್ರಾವನ್ನ ಹಾಕಿದೀವಿ. ಅಲ್ಲಿಂದ ತಿರುಮಲ್ ಮಠ ಬರೋ ತನೂ ಅದು ಮುಂದಿಟ್ಕೊಂಡ್ ಬರೋದು ಗಾಡಿ ಮುಂದೆ. ನಂತರ ತಿರುಮಲಕ್ಕೆ ಬಂದ್ ಈಗ ಕ್ಯಾಮ್ರಾ ದಾಟಿದ್ಮ್ಯಾಗ ಇಲ್ಲಿ ಮುಂದ್ ಬಂದ್ ಯಾವ್ದೋ ಸಾಹೇಬ್ರು ಬಂದ್ ದಾಟಿ ಇಲ್ಲಿ ಹಾಕೊಂಡ್ ಇಲ್ಲಿ ತೆಗ್ದಿಟ್ಟು ಮತ್ ಮುಂದ್ ಹೋಗ್ಬಿಡು. ಹಂಗಾಗ್ಬಾರ್ದು. ದಯವಿಟ್ಟು ಅವ್ರು ಕೊಟ್ಟಾರ ಅದರ ಸದುಪಯೋಗ ಆಗ್ಬೇಕು. ಇದ ನಮ್ದು ಉದ್ದೇಶ. ಅವ್ರದಾದ್ರೂ ಅದ ಉದ್ದೇಶ, ನಮ್ದಾದ್ರೂ ಅದ ಉದ್ದೇಶ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಅನ್ನ ಹಾಕೊಂಡು ನೀವು ವಾಹನವನ್ನ ಚಾಲನೆ ಮಾಡಿದ್ರ ಬಹಳಷ್ಟು ಅಪಘಾತಗಳನ್ನ ಮುಂಜಾಗ್ರತವಾಗಿ ತಡೆಗಟ್ಟದಂಗ ಆಗುತ್ತೆ ಅಂತ ಹೇಳಿ ನಮ್ಮ ಕಳಕಳಿಯ ವಿನಂತಿ. ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ಬೇಕು ವಿನಃ ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ಬೇಕು ವಿನಃ ಹೆಚ್ಚಾಗಬಾರ್ದು. ನಾವು ಈಗ 3 ವರ್ಷದ ಸರಾಸರಿ